ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟಿಗೆ ಬಿಹಾರಿಗೆ ಹೋಗ್ತಾ ಇದ್ದೀನಿ. ಸೊ ಬರೋ ವ್ಲಾಗ್ಸಲ್ಲಿ ನಿಮಗೆಲ್ಲ ನೋಡೋಕ್ಕೆ ಸಿಗುತ್ತೆ ಎಂಗೇಜ್ಮೆಂಟ್ ಯಾವ ಥರ ಇತ್ತು ಏನು ಅಂತ. ಬಟ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಯ್ತಾ ಇರೋದು ಪ್ಯಾಕಿಂಗಿಂದ. ಯಾಕಂದರೆ ಪ್ಯಾಕಿಂಗ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಬೇಕು, ಏರ್ಪೋರ್ಟ್ಗೆ ಹೋಗಬೇಕು, ಏರ್ಪೋರ್ಟಿಂದ ಬಿಹಾರಿಗೆ ಹೋಗ್ತೀನಿ. ಸೊ ಎಲ್ಲ ಜರ್ನಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಆ್ಯಂಡ್ ಸಪೋರ್ಟ್ ಮಾಡಿ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಲೈಕ್ ನನ್ನ ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್ ಪ್ಲಸ್ ನನ್ನ ಮಗನೂ ಬರ್ತಾ ಇದ್ದಾನೆ ನನ್ನ ಜೊತೆ. ಸೊ ಅವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ, ನನ್ನ ಫುಲ್ ಗರ್ಲ್ ಗ್ರೂಪ್ ಇದೆ, ನನ್ನ ಗರ್ಲ್ ಗ್ಯಾಂಗು. ಸೊ ಅವರೆಲ್ಲ ಫಸ್ಟ್ ಟೈಮ್ ಮೀಟ್ ಆಯ್ತಾರೆ ಖುಷಿನ. ಸೊ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಇವನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅವನ ಜೊತೆ ಟ್ರಾವೆಲ್ ಮಾಡೋಕ್ಕೆ. ಮುಂದೆ ವ್ಲಾಗ್ಸಲ್ಲಿ ನೋಡಬೇಕು ಯಾವ ಥರ ಇರ್ತಾನೆ ಅವನು ಅಂತ. ನಮ್ಮಮ್ಮ ಎಲ್ಲ ಬಿಟ್ಟೋಗೋ ಅವನ್ನ ನಾವೇ ನೋಡ್ಕೊತೀವಿ ಅಂತ ಅಂದರು. ಬಟ್ ನಂಗೆ ಯಾಕೋ ಮನ್ಸಾಗಲಿಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸನ್ನು ತೋರಿಸ್ಬೇಕು ಅಂತ ಭಾಳ ಆಸೆ ಇದೆ. ಅವ್ರಿಗೂ ನನ್ನ ಮಗನ ನೋಡಬೇಕು ಅಂತ ಭಾಳನೇ ಕ್ಯೂರಿಯಾಸಿಟಿ ಇದೆ. ಫಸ್ಟ್ ಟೈಮ್ ಅವನನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗಂತೂ ಗೊತ್ತಿಲ್ಲ ಅವ್ನು ಯಾವ ಥರ ಬಿಹೇವ್ ಮಾಡ್ತಾರೆ, ಇಲ್ಲ ಅವನಿಗೆ ಯಾವ ಥರ ಅನಿಸುತ್ತೆ. ಬಟ್ ಅವನಿಗೂ ಸೇಮ್ ನಂತರ ಟ್ರಾವೆಲ್ ಮಾಡಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಕರ್ಕೊಂಡು ಹೊಂಟಿದ್ದೀನಿ ಜೈ ಅಂದಿ. ನೋಡೋಣ ಹೆಂಗಿರುತ್ತೆ ಅವನ ಜೊತೆ ಫುಲ್ ಫ್ಲೈಟಲ್ಲಿ. ನೋಡಿ ಪ್ಯಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ರೂಮ್ ಅಂತೂ ಫುಲ್ ಅರುಗ್ಬಿಟ್ಟಿದ್ದೀನಿ. ಸ್ವಲ್ಪ ಪ್ಯಾಕೇಜಿಂಗ್ ಡೆಲಿವರಿ ಎಲ್ಲ ಆಗಿತ್ತು, ಅವನು ಸಹ ಓಪನ್ ಮಾಡಿದ್ದೀನಿ. ಸುಮಾರು ಸತಿ ಟ್ರಾವೆಲ್ ಮಾಡಿದ್ದೀನಿ. ಆಗೆಲ್ಲ ಫುಲ್ ಬಾಂಬೆಯಿಂದ ಬರಬೇಕಾದ್ರೂ ಅಷ್ಟೇ ಏನು ತಗೋಬೇಕು ಏನು ತಗೋಬಾರ್ದು ಅಂತ ನಾನು ಯಾವತ್ತೂ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ದಿಲ್ಲ. ಬಟ್ ಮಗ ಅಂತ ಬಂದಾಗ ನಂಗೆ ಗೊತ್ತಿಲ್ಲ ಏನಾಯ್ತಿದೆ ಅಂತ. ನಂಗೆ ಇದು ಬೇಕು ಅದು ಬೇಕು, ಇದನ್ನೂ ಇಟ್ಕೋಬೇಕು, ಫೀಡಿಂಗ್ ಬಾಟಲ್ ಇಟ್ಕೋಬೇಕು, ಡೈಪರ್ಸ್, ವೈಪ್ಸು. ನಂಗಂತೂ ಏನೂ ಅರ್ಥನೇ ಆಯ್ತಲ್ಲ, ಏನು ಬಿಟ್ಟೋಗೋಣ ಏನು ಇಟ್ಕೊಂಡು ಹೋಗೋಣ ಅಂತ. ನಾನು ಎಲ್ಲ ತಗೊಂಡು ಹೋಗೋಣ ಅನ್ನೋ ಫೀಲಲ್ಲಿ ಇದ್ದೀನಿ. ಬಟ್ ಇರೋದೊಂದು ಸೂಟ್ ಕೇಸಲ್ಲಿ ಎಲ್ಲ ಬರೋಕ್ಕೆ ಪಾಸಿಬಲ್ ಇಲ್ಲ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ತಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ನೆನ್ಕೊಂಡು ತಗೊಂಡು ಹೋಗ್ತೀನಿ, ಎಷ್ಟು ಮರ್ತೋಗಿರ್ತೀನಿ ಅಂತ ಮುಂದಿನ ವ್ಲಾಗಲ್ಲೇ ಗೊತ್ತಾಗೋದು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್. ನಮ್ಮ ಅಮ್ಮಂಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ನಾವು ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡಿಂದ ನಾನು ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಇಳಿತೀನಿ. ಅಲ್ಲಿ ನನ್ನ ಹಸ್ಬೆಂಡ್ ಬಂದು ನನ್ನನ್ನು ಪಿಕಪ್ ಮಾಡ್ತಾರೆ. ನಂಗಂತೂ ಇಡೀ ದಾರಿಲಿ ಖುಷಿನ ಹಿಡ್ದು ಸಾಕಾಗೋಯ್ತು. ಸೊ ಕೊನೆಯಲ್ಲಿ ಏನು ಮೆಜೆಸ್ಟಿಕ್ ಬರುತ್ತೆ ಅನ್ನೋಷ್ಟ್ರಲ್ಲಿ ಮನೆ ಕಬ್ಬಿಟ್ಟ ಅವನು. ಮೆಜೆಸ್ಟಿಕ್ಕಿಂದ ನಾನು ನನ್ನ ಕಸಿನ್ ಮನೆಗೆ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ಡೇ ಫ್ಲೈಟ್ ತಗೋತೀವಿ. ಎಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ನನ್ನ ಹಸ್ಬೆಂಡ್ ನನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಅವ್ರು ಹೋಗಿಬಿಟ್ಟಿದ್ರು. ಲೈಕ್ ಮಾರ್ನಿಂಗ್ 8 o'clock ಫ್ಲೈಟ್ ಇತ್ತು ಅಂತ 6 o'clock ನಾವು ಬೆಂಗಳೂರು ಏರ್ಪೋರ್ಟ್ ರೀಚ್ ಎಕ್ಸೈಟೆಡ್ ಆಗಿದೆ. ನನ್ನ ಮಗನ ರಿಯಾಕ್ಷನ್ ನೋಡಿ ಅವ್ನು ಯಾವ ಥರ ಏರ್ಪೋರ್ಟ್ನ ನೋಡ್ತಾ ಇದ್ದಾನೆ ಅಂತ. ಅವನಿಗೂ ತುಂಬಾ ಖುಷಿಯಾಗಿ ತುಂಬಾ ಕ್ಯೂರಿಯಸ್ ಆಗಿದ್ದ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ರೀಚ್ ಆದೆ, ಯಾವ ಥರ ಇರುತ್ತೆ ಏನು ಅಂತ. ಬಾಯ್.